ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನಿಮಗೆ ಅಡಿಗೋಗಿದೆ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಅಂತ. ಹೌದು, ಒಂದು ಹೆಣ್ಣು ಮದುವೆ ಆದಮೇಲೆ ಅರ್ಧ ಇದರಲ್ಲಿ ಜೀವನದಲ್ಲಿ ಗಂಡ ಅನ್ನೋನು ಒಬ್ಬ ವ್ಯಕ್ತಿ ಅರ್ಧದಲ್ಲೇ ನಮ್ಮನ್ನ ಕೈ ಬಿಟ್ಟು ಹೋದರೆ ವಿಧವೆ ಅಂತ ಅಂದ್ಬಿಟ್ಟು ಪಟ್ಟ ಕಟ್ತಾರೆ. ಮತ್ತು ಮಾಂಗಲ್ಯ, ಕಾಲುಂಗುರ ಎಲ್ಲನೂ ತೆಗಿಬೇಕು. ಯಾವುದೇ ಶುಭ ಕಾರ್ಯಕ್ಕೆ ಹೋಗಬಾರ್ದು, ಶುಭ ಕಾರ್ಯದಲ್ಲಿ ಭಾಗವಹಿಸಬಾರ್ದು ಅಂತ ಹೇಳ್ತಾರೆ. ನಾನು ಹೇಳೋದು ಒಂದು, ನಾವು ಹುಟ್ಟೋದಾಗ್ಲಿಂದ ಎಲ್ಲ ಶುಭ ಕಾರ್ಯಗಳಿಗೆ ಹೋಗ್ತಾ ಇರ್ತೀವಿ, ಹೌದಲ್ವಾ? ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ, ಎಲ್ಲ ಕಾರ್ಯಗಳಲ್ಲೂ ಭಾಗವಹಿಸ್ತಾ ಇರ್ತೀವಿ, ಖುಷಿಯಾಗಿ ಓಡಾಡ್ತಾ ಇರ್ತೀವಿ. ಆದರೆ ಮದುವೆ ಆದಮೇಲೆ ನಮಗೆ ಮದುವೆಯಲ್ಲಿ ಏನು ಸಿಕ್ಕಿರುತ್ತೆ? ಮಾಂಗಲ್ಯ, ಕಾಲುಂಗುರ ಎರಡು ಬಿಟ್ಟರೆ ಇನ್ನೇನು ಸಿಕ್ಕಿರುತ್ತೆ? ನಾವು ಹುಟ್ಟೋದಾಗ್ಲಿಂದ ಕುಂಕುಮ ಇಟ್ಟಿರ್ತೀವಿ, ಹೂ ಮುಡ್ದಿರ್ತೀವಿ. ಯಾಕೆ ಮದುವೆ ಆದಮೇಲೆ ಈ ರೀತಿ ಪಟ್ಟನ ಕಟ್ತಾರೆ? ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ಹೋಗು ಅಂತ ನಾವೇನಾದರೂ ಹೇಳಿರ್ತೀವ ಗಂಡನಿಗೆ? ಇಲ್ಲ ಅಲ್ವಾ? ಹಾಗಾದರೆ ಈಗ ಹೆಂಡತಿ ಸತ್ತ ಮೇಲೆ ಗಂಡನಿಗೆ ಆ ರೀತಿ ಪಟ್ಟ ಕಟ್ತಾರೆ ಅಂದಮೇಲೆ ಗಂಡನಿಗೆ ಯಾಕೆ ಕಟ್ಟಲ್ಲ? ಗಂಡ ಸತ್ತ ಅಂತ ಹೇಳಿ ಹೆಂಡತಿಗೆ ವಿಧವೆ ಅನ್ನೋ ಪಟ್ಟ ಕಟ್ತಾರೆ. ಅವಳು ಯಾವುದೋ ಶುಭ ಕಾರ್ಯಕ್ಕೆ ಹೋಗೋಗಿಲ್ಲ ಅಂತ ಪಟ್ಟ ಕಟ್ತಾರೆ. ಆದರೆ ಹೆಂಡತಿ ತೀರೋದ್ರೆ ಗಂಡನಿಗೆ ಯಾಕೆ ಆ ರೀತಿ ಹೇಳೋದಿಲ್ಲ? ಇಬ್ಬರು ಸಮತಾನೆ. ಹೇಳಿ. ನಾನು ಈ ವಿಚಾರ ಮಾತಾಡಿದ್ರೆ ನನಗೊಬ್ಬರು ರೀಸೆಂಟಾಗಿ ಗಂಡ ತೀರೋಗಿದ್ರು. ಅವರು ಹೇಳ್ಕೊಂಡು ಇದು ಮಾಡ್ತಾಯಿದ್ರು. ಯಾವುದೋ ಫಂಕ್ಷನಲ್ಲಿ ಅವ್ರಿಗೆ ಮುಖ ಮೂತಿ ತಿರುಗಿಸ್ತಾ ಇದ್ರಂತೆ. ಹಾಗಾಗಿ ಅವರು ನನ್ನ ಜೊತೆಲಿ ಶೇರ್ ಮಾಡ್ಕೊಂಡಿದ್ರು. ನಾನು ಆ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅಷ್ಟು ತಗೊಂಡಿಲ್ಲ. ನಾನು ಸರ್ವೇ ಸಾಮಾನ್ಯವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಹೆಣ್ಣಿಗೆ ದಿನದಿಂದ ನಾವು ಅರಿಶಿಣದ ನೀರು ಹಾಕ್ತೀವಿ, ಕುಂಕುಮ ಇಡ್ತೀವಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ, ಎಲ್ಲ ಸಮಾರಂಭಗಳಿಗೆ ಹೋಗ್ತೀವಿ, ಕರ್ಕೊಂಡು ಹೋಗ್ತೀವಿ, ಖುಷಿಯಾಗಿ ಓಡಾಡ್ತಾ ಇರ್ತೀವಿ. ಆದರೆ ಮದುವೆ ಆದಮೇಲೆ ಏನು? ತಾಲಿ ಕಾಲುಂಗುರ ಎರಡೇ. ಅದನ್ನು ತೆಗೀರಿ ಬಿಡಿ. ಮಾಮೂಲಿ ಹೆಣ್ಣು ಕುಂಕುಮ ಇಟ್ಕೊಳ್ಳಿ, ಹೂ ಮುಡ್ಕೊಳ್ಳಿ, ಸರ್ವೇ ಸಾಮಾನ್ಯವಾಗಿ ನಾವು ಹಾಗಾದರೆ ಇವಾಗ ನಾವು ತಿನ್ನೋ ಊಟ ಯಾಕೆ ಬಿಡಬೇಕು? ಊಟ ಬಿಡ್ಬೋದಾ? ಅವಾಗಿನಿಂದನೂ ಊಟ ಮಾಡ್ಕೊಂಬಂದಿದ್ದೀವಿ. ಇವಾಗ ಗಂಡ ಊಟನೂ ಬಿಡಬೇಕಾ? ಹೇಳಿ. ಯಾರು ಹೇಳಿದ್ದಾರೆ? ಪ್ರಪಂಚ ಬದಲಾಗ್ತಾ ಇದೆ, ಬದಲಾಗಬೇಕು ಜನ ಕೂಡ. ಯಾಕೆ ಈ ಥರ ಒಂದೇ ಥರ ಪಟ್ಟಣ ಕಟ್ತೀರಾ? ಇಟ್ಬೇಡಿ. ಅವಳಿಗೆ ಸಮಾರಂಭಗಳಿಗೆ ಅವಕಾಶ ಮಾಡಿಕೊಡಿ. ಅವಳಿಗೂ ಒಂದು ಮನಸ್ಸಿದೆ. ಯಾಕೆ ಈ ರೀತಿ ಮಾಡ್ತೀರಾ? ನಿಮ್ಮ ಯಾರೇ ಆಗಿರ್ಬೋದು, ಅವ್ರಿಗೆ ದಯವಿಟ್ಟು ಕೈ ಒಂದು ಆ ಕಷ್ಟ ಅನುಭವಿಸ್ತೋರು ಆ ದಿನ ಹೇಗಿರುತ್ತೆ ಹೇಳಿ. ದಯವಿಟ್ಟು ಹೇಳ್ತೀನಿ, ಅವ್ರಿಗೂ ಯಾವುದೇ ಫಂಕ್ಷನ್ಗಳಲ್ಲಿ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡಿ. ಅವ್ರು ಏನೇ ಅಲ್ಲ, ಆದರೆ ಯಾವುದೇ ಒಂದು ಅವ್ರನ್ನ ಆ ರೀತಿ ಬೇಡಿ. ನಿಮ್ಮ ಮನೆ ಒಂದು ಹೆಣ್ಣು ಅಂದರೆ ಒಂದು ಮಹಾಲಕ್ಷ್ಮಿ ಸ್ವರೂಪ, ದೇವತೆಗಳ ಸ್ವರೂಪ. ನಾವು ಮನೆಯಿಂದ ಹೆಣ್ಣು ಕೊಟ್ಟರೆ ಹೊರಗಡೆನೂ ಕೂಡ ಗೌರವ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರುವೆ ಹೆಂಡತಿಗೆ ಗಂಡ ಸತ್ತ ಮೇಲೆ ವಿಧವೆ ಅನ್ನೋ ಪಟ್ಟಬೇಡಿ. ಹೀಗಾಗಿ ನಾನು ಮಾತನ್ನು ಹೇಳ್ತಾ ಇದ್ದೀನಿ. ಏಕೆಂದರೆ ಇದು ಅವಳ ಮನಸ್ಥಿತಿ ಬೇರೆ ರೀತಿಯೇ ಇದೆ. ಜೀವನ ಏನು? ಈಗ ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ನಾನು ಸಮಾಜ ಬದುಕು ಹೇಗೆ ಚಿಂತಿಸ್ತಾರೆ. ಆದರೆ ಈ ಒಂದು ಎಲ್ಲ ಥರ ನೋಡಬೇಕು. ಅವಳು ಹೋದಾಗ್ಲಿಂದ ಒಂದು ಸೂರನ್ನ ಇಟ್ಕೊಂಡು ಬಂದಾಳೆ.
ನಗಿಬೇಡಿ, ಆ ಸಿಂಧೂರಕ್ಕೆ ಒಂದು ಬೆಲೆ ಇದೆ ಅಲ್ವಾ. ಹಾಗಾದರೆ ಹೆಣ್ಮಕ್ಳು ಈಗಲೇ ನೀವು ಕೊಡಬಾರ್ದು ನಮಗೆ ಅಲ್ವಾ. ಯಾಕೆ ಆ ರೀತಿ ಎಲ್ಲ ಮಾಡ್ತೀರಾ? ಅವಾಗಿನಿಂದ ತಗೊಂಡು ಬಂದಿರೋದನ್ನ ಹೇಳಿ ಎಲ್ಲನೂ ಹೊಡಿಯೋದು ಎಲ್ಲ ಮಾಡ್ತೀರಾ. ಹುಟ್ಟುದಾಗ್ಲಿಂದ ನಾವು ಗಾಜಿನ ಬಳೆನ ಹಾಕೊಂಬಂದಿರ್ತೀವಿ ಕೈಗೆ. ಈಗ ಚಿಕ್ಕ ನಂತರ ಒಂದು ಹಸಿರು ಬಳೆ ಎಷ್ಟು ಚಂದ ಕಾಣ್ತಾ ಇದೆಯಾ, ಥರ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಮದುವೆಗೂ ಮುಂಚೆ ಹೆಣ್ಮಕ್ಳು ಕೈಗೆ ಬಳೆ ಹಾಕೋದು. ಅದೇ ಗಂಡ ಸತ್ತ ಮೇಲೆ ಹೇಳ್ತೀರಾ ಹೇಳಿ. ಸಂಪ್ರದಾಯನೇ ಇರ್ಬೋದು, ಆದರೆ ಜಗತ್ತು ಬದಲಾಗ್ತಾ ಇದೆ, ಜನರ ಬದಲಾಗಬೇಕು. ವಿಡಿಯೋದಲ್ಲಿ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಹಾಗೆ ನನ್ನ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.